सीमेवरील भागामध्ये वारंवार देशद्रोही व चिथावणीखोर वक्तव्य करणाऱ्या शुभम शेळके यांच्यावर कारवाई करून त्यांना हद्दपार करावे अशी मागणी करत कर्नाटक रक्षण वेदिका चिक्कोडी तालुका घटकाच्या वतीने तहसीलदारांमार्फत राज्याचे गृहमंत्री यांना निवेदन सादर करण्यात आले। बेळगाव सीमा भागात सतत प्रक्षोभक विधाने देत नाडद्रोही कारवायांमध्ये सहभागी असलेल्या एमईएसच्या गुंडांवर रौडी शीटर अंतर्गत गुन्हे दाखल करावेत अशी मागणी कर्वे कार्यकर्त्यांनी केली। ಗಡಿ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆದೊಳಗೆ MES ಕಾಯಂ ಚಾಲೂನೇ ಇದ್ದಾವೆ। ಕರ್ನಾಟಕದ ನೀರ ನೆಲ ಅನ್ನ ತಿನ್ನೋದು ಕರ್ನಾಟಕದ ಮತ್ತು MESಗೆ ಜೆ ಅಂತಾರೆ ಅವರು। ಬೆಳಗಾವದ ಪ್ರತಿ ಸಲ ನವೆಂಬರ್ 1ಕ್ಕೆ ಅಧಿವೇಶನ ಇದ್ದಾಗೆಲ್ಲ ಅವರು ಯಾರು ಒಂದು ಚೆಕ್ ಎಬ್ಬಿಸ್ತಿರ್ತಾರೋ ಇದು ಸರಿಯಾದ ನಾವು ಕರ್ನಾಟಕದಾಗ ಇರೋದಾದ ಕರ್ನಾಟಕ ನಿಯಮ ಕನ್ನಡಿಗರಿಗೆ ಏನು ಹೇಳ್ತಾರೆ ಆ ಪ್ರಕಾರ ಕೇಳ್ಕೊಂಡು ಇರೋದು ಕನ್ನಡದಾಗಿರಲಿ, ಇಲ್ಲಾಂದ್ರೆ ಕರ್ನಾಟಕ ಬಿಟ್ಟು ಹೋಗ್ಬೇಕು ನೀವು। ಯಾಕಂದ್ರೆ ಮೂಲ ಕನ್ನಡಿಗರಿಗೆ ನೀವು ತ್ರಾಸ ಕೊಡಾಕತ್ತಿದ್ದೀರಿ। ಈಗ ಹೇಳಿಕೆ ನಾವು ಮ್ಯಾಗಿಂದ ಮ್ಯಾಗ ಕನ್ನಡದವ್ರಿಗೆ ಬೈಯೋದು ಮಾಡೋದು, ಸರ್ಕಾರಕ್ಕೆ ಬೈಯೋದು, ಅಧಿಕಾರಿಗಳು ಬೈಯೋದು ಇಂಥ ಕೆಲಸ ಮಾಡ್ತಿರ್ತಾನೋ ಅದನ್ನ ಸಹಿಸ್ಕೊಂಡು ಕರ್ನಾಟಕ ಸರ್ಕಾರ ಇರೋದು ಸರಿಯಲ್ಲ। ಕೂಡಲೇ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ನೋಡಬೇಕು, ನೋಡಿ ಶುಭಮ್ ಶೇಳ್ಕೆ ಏನಿದೆ ಗಡಿ ಪಾರು ಮಾಡಬೇಕು, ಗುಂಡಾ ಕಾಯ್ದೆಯೊಳಗೆ ಅವನ್ನ ಬಂಧಿಸಬೇಕು, ಗುಂಡಾ ಕಾಯ್ದೆಯೊಳಗೆ ಬಂಧಿಸಿ ಅವನ್ನ ಎಡೆಮುರಿ ಕಟ್ಟಬೇಕು। ಇಲ್ಲಾಂತಂದ್ರೆ MES ಅಂತ ಮತ್ತೆ ಅವರು ಪ್ರಭಾವ ಹೆಚ್ಚು ಮಾಡಕ್ಕೆ ಶುರು ಮಾಡ್ತಾರೆ। ಈಗಾಗಲೇ MES ಪ್ರಭಾವ ನೆಲಕ್ಕೆ ಮುಟ್ಟಿದ್ದೀವಿ। ಯಾಕೆ ಕನ್ನಡಿಗರ ತಾಕತ್ತ ಕನ್ನಡಿಗರ ಹೋರಾಟದಿಂದ ಈಗಾಗಲೇ MES ಮೂಲ ಗುಂಪು ಆಗೈತಿ। ಇನ್ನು ಮುಂದೆ ಏನು ಇವ್ರು ಮಾತನ್ನು ಬೆಳೆಸಕ್ಕೆ ಪ್ರಯತ್ನ ಮಾಡಕತ್ತಿದ್ರು, ಅದು ಕೂಡಲೇ ಶುಭಮ್ ಶೇಳ್ಕೆಗೆ ಏನೈತಿ ಕೂಡಲೇ ಅವ್ನು ಗಡಿಪಾರು ಮಾಡಬೇಕು ಮತ್ತು ಅವನ ಮ್ಯಾಗ ಗುಂಡಾ ಸೀಟರ್ ಕೇಸ್ ಹಾಕಿ ಅವನ ಜೈಲಿಗೆ ತಟ್ಟಬೇಕಂತ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೀವಿ। कर्वे चिक्कोडी तालुकाध्यक्ष संजू बडिगेर यांनी बोलताना विचारले की गुंडा कायद्यान्वये कारवाई करण्यात उशीर का होत आहे, किती कन्नड समर्थक कार्यकर्त्यांवर रौडीशीट उघडण्यात आली आहे। कर्वे तालुका गौरवाध्यक्ष चंद्रकांत हुक्केरी म्हणाले की कन्नड आणि मराठी समाजामध्ये द्वेष पसरवणारा नाडद्रोही शुभम शेळके कन्नड भूमीत राहण्यास पात्र नाही। यावेळी अप्पासाहेब हिरेकोडी, रफिक पठाण, चंद्रशेखर अरभावी, शंकर अवरखान, सिद्धराम करगावे, कलमेश्वर पाटील यांच्यासह अनेक कन्नड समर्थक कार्यकर्ते उपस्थित होते। अजित खोत, KMM मराठी, चिक्कोडी।